ಎಲ್ರಿಗೂ ನಮಸ್ಕಾರ. ಈ ಕತೆ ಶುರು ಮಾಡಿದಾಗ್ಲೇ ಒಂದು ರಿಲೇಟಬಲ್ ಫ್ಯಾಕ್ಟರ್ ಅಂತ ಶುರು ಮಾಡಿದ್ದು. ಏನಾದರೂ ಒಂದು ಬೇರೆ ಝೋನರ್ ಕತೆ ಮಾಡಬೇಕು, ಕೃಷ್ಣ ಮತ್ತೆ ನಾನು ವರ್ಕ್ ಮಾಡಬೇಕು ಅಂದಾಗಲೇ ಬೇರೆ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇಟ್ಕೊಂಡು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಈ ಬೆಟ್ಟಿಂಗ್ ಅನ್ನೋ ವಿಚಾರ ಬಂದಿದ್ದು. ನಾನು ತುಂಬ ನೋಡಿದ್ದೀನಿ ನನ್ನ ಲೈಫಲ್ಲಿ ಈ ಥರದ ಹುಡುಗರನ್ನ, ಈಗೇನು ನಮ್ಮ ಕೃಷ್ಣ ಪ್ಲೇ ಮಾಡಿರೋ ಕ್ಯಾರೆಕ್ಟರ್, ಆ ಥರದ ಹುಡುಗರನ್ನ ತುಂಬ ಜನರನ್ನ ನಾನು ಪರ್ಸನಲಾಗಿ ನೋಡಿದ್ದೀನಿ. ಸೊ ಆ ಪಾತ್ರಗಳು ನನ್ನನ್ನು ಇನ್ಸ್ಪೈರ್ ಮಾಡಿತ್ತು, ಮತ್ತು ಆ ಪ್ರಿಮೈಸ್ ನನಗೆ ಇನ್ಸ್ಪೈರ್ ಮಾಡಿತ್ತು. ಸೊ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡುವಾಗ ಆಮೇಲೆ ಅದಕ್ಕಿನ್ನೂ ಏನೇ ಒಂದಷ್ಟು ಬೇಕಲ್ಲ, ಟ್ವಿಸ್ಟು, ಟರ್ನು, ಮಜಾ, ಕಿಕ್ಕು ಅದೆಲ್ಲ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ 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 ನಾವು ಮಾಡಿದ್ದು. ನಮ್ಮ ಯದು ಮತ್ತು ನಮ್ಮ ರವಿ ಚಕ್ರವರ್ತಿ ಅವರು, ನನ್ನ ಕೋ ರೈಟರ್, ಇವರೆಲ್ಲರೂ ನಾವೆಲ್ಲ ಸೇರ್ಕೊಂಡು ವರ್ಕ್ ಮಾಡಿದ್ದು. ಸ್ಕ್ರಿಪ್ಟ್ ಆದಮೇಲೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದ್ದು. ಬಟ್ ತುಂಬ ಟಫ್ ಇತ್ತು ಇದನ್ನು, ಅಂದರೆ ಪೇಪರ್ ಮೇಲೆ ಇರೋದನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬ ಎಲ್ಲವೂ ನಾನ್ ಲೀನಿಯರ್ಲಿ ಇರುವಂಥ ಒಂದು ಕತೆ ಇದು. ಆಮೇಲೆ ನೀವು ಎಲ್ಲ ನೋಡಿದ್ದಾರೆ. ಈಗ ಕ್ಲೈಮ್ಯಾಕ್ಸಲ್ಲಿ ನೀವು ಎಲ್ಲೇ ಕೇಳಿ, ಥಿಯೇಟ್ರಿಂದ ಆಚೆ ಬಂದ ತಕ್ಷಣವೇ ಫಸ್ಟು ಆಡಿಯನ್ಸ್ ಹೇಳೋದೇ ಏನು ಸಾರ್ ಇದು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ. ಅಂದರೆ ಯೂಶ್ವಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದ್ರೇ ಅದನ್ನು ಕನ್ವಿನ್ಸಿಂಗ್ ಆಗಿ ಹೇಳೋಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ. ಬಟ್ ಇಷ್ಟೊಂದು ಟ್ವಿಸ್ಟ್ಗಳನ್ನು ಅದು ಜನ ಲಾಸ್ಟಲ್ಲಿ ರೋಲಿಂಗ್ ಟೈಟ್ಲು ಬರೋವರೆಗೂ ಅವ್ರನ್ನ ಕೂರಿಸಿ ಆ ಟ್ವಿಸ್ಟ್ಗಳನ್ನ ರಿವೀಲ್ ಮಾಡಿ ಅವ್ರನ್ನ ಎಕ್ಸೈಟ್ ಮಾಡೋದು ತುಂಬಾ ಟಫು, ತುಂಬಾ ಚಾಲೆಂಜಿಂಗ್ ಇದ್ದಿದ್ದು ನಮಗೆ ಕ್ಲೈಮ್ಯಾಕ್ಸನ್ನೇ. ಅದರ ಪ್ರೆಸೆಂಟೇಷನ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದು. ಮತ್ತು ಪರ್ಸನಲ್ ಆಗು ನನಗೂ ತುಂಬಾ ಫಿಯರ್ ಇತ್ತು. ಅಂದರೆ ಇದನ್ನು ಹೆಂಗೆ, ಅಂದರೆ ಆ ಲಾಸ್ಟ್ ಮಿನಿಟ್ವರೆಗೂ ಆಡಿಯನ್ಸ್ ಕೂತ್ಕೋಬೇಕಲ್ಲ ಥಿಯೇಟ್ರಲ್ಲಿ, ಎಡ್ಜ್ ಆಫ್ ದ ಸೀಟಲ್ಲೇ ಕೂತ್ಕೊಂಡು ಅದಷ್ಟು ಎಂಜಾಯ್ ಮಾಡಬೇಕು ಅಂತ. ಸೊ ಅದು ಈಗ ನಮ್ಮ ನಿರೀಕ್ಷೆ ಮೀರಿ, ಅಂದರೆ ನಾನು ಸಿನಿಮಾ ಥಿಯೇಟ್ರ್ ಫಸ್ಟ್ ಪ್ರೀಮಿಯರ್ ಶೋನಲ್ಲಿ ನೋಡಿದ್ವಿ. ಪ್ರೀಮಿಯರ್ ಶೋಗಳಲ್ಲಿ ಸಾಮಾನ್ಯವಾಗಿ ನಮಗೆ ಬೇಕಾದರೆ ಬಂದಿರ್ತಾರೆ, ಸಿನಿಮಾ ಇಂಡಸ್ಟ್ರಿಯವ್ರು ಬಂದಿರ್ತಾರೆ, ನಮ್ಮ ಫ್ಯಾಮಿಲೀಸ್ ಬಂದಿರುತ್ತೆ, ಎಲ್ಲ ಎಂಜಾಯ್ ಮಾಡಿದ್ರು. ಅಲ್ಲೂ ಕೂಡ ನನಗೇನು ಅಷ್ಟು ಓಕೆ ನಮ್ಮವರೇ ತಾನೇ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ಫಸ್ಟ್ ಡೇ ಥಿಯೇಟ್ರಿಗೆ ಹೋಗಿ ಜನಗಳ ಜೊತೆ ಕೂತು ನೋಡಿದಾಗಲೇ ಗೊತ್ತಾಗಿದ್ದು ನಾವು ಇಡೀ ಟೀಮು ಏನನ್ನು ಅಚೀವ್ ಮಾಡಿದ್ದೀವಿ ಅಂತ. ನಾವು ಏನೇನು ಇಮ್ಯಾಜಿನ್ ಮಾಡಿದ್ವು ಅದರ ಡಬಲ್ ಎಲ್ಲದನ್ನು. ಸೊ ಎಲ್ಲಿ ನಾವು ನಗ್ತಾರೆ ಇದೆಲ್ಲ, ಅಂದರೆ ಆಂಟಿಸಿಪೇಟ್ ಮಾಡಿರ್ತೀವಿ ಇಂಥ ಜಾಗಗಳಲ್ಲಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ, ಅದೆಲ್ಲ ಮಾಡಿದ್ರು. ಅದ್ರ ಜೊತೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ದಲ್ಲ ಕಡೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಫ್ಲೋನಲ್ಲಿ ನೋಡಿದಾಗ ಸಿನಿಮಾ ಅದು ಬೇರೆನೇ ಕಲರಲ್ಲಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ಏನು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಾನು ಈಗ ನಿನ್ನೆ ಮತ್ತು ಮೊನ್ನೆ ಸ್ಯಾಟರ್ಡೆ, ಫ್ರೈಡೆ